ಸ್ಯಾಂಡಲ್ವುಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧಮಕಿ ಹಾಕಿದ್ರಾ ಅನ್ನುವಂತಹ ಪ್ರಶ್ನೆ. ಈಗ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದನವನದ ಹಲವರು ಕೂಡ ಮಾತನಾಡ್ತಿದ್ದಾರೆ. ಹೇಮಾ ಚೌಧರಿ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ಡಿಕೆಶಿ ಡಿಸಿಎಂ ಆಗಿದ್ದಾರೆ, ಅವರಿಗೆ ಜವಾಬ್ದಾರಿ ಇದೆ. ಡಿಕೆ ಬೇಕು ಅಂತ ಏನು ಹೇಳಿಲ್ಲ, ಮಾತಿನ ಭರದಲ್ಲಿ ಹೇಳಿದ್ದಾರೆ ಅಷ್ಟೇ. ನಾವು ಮಾತನಾಡುವಾಗ ಕೈಕಾಲು ಮುರಿತೀವಿ ಅಂತ ಹೇಳ್ತೀವಿ, ಹಾಗಂತ ಕೈಕಾಲನ್ನು ಮುರಿದೇ ಹಾಕ್ತೀವಾ ಅಂಥೇಳಿ ಹೇಮಾ ಚೌಧರಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲ, ಆ ರೀತಿಯಾದಾಗಿ ಒಂದು ಇನ್ವಿಟೇಷನ್ ಕೊಡೋದು ಅಥವಾ ಅವ್ರು ಬಂದಿಲ್ಲ ಅನ್ನೋದು ಒಂದು ಆಕ್ರೋಶ ತೋರಿಸೋದು ಓಕೆ, ಆದರೆ ಈ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಅದನ್ನು ಹೆಂಗೆ ಸಮಜಾಯಿಸ್ತೀವಿ? ನೋಡಿ, ಈಗ ನಾವೇ ಏನಾದರೂ ಮಾತಾಡುವಾಗ ಏನಾದರೂ ಒಂದು ವಿಷಯ ಹೇಳ್ತೀವಿ, ಮಾಡಲಿಲ್ಲ ಅಂದರೆ ಕೈಕಾಲು ಮುರಿದಾಕ್ಬಿಡ್ತೀವಿ ಅಂತೀವಿ. ನಿಜವಾಗ್ಲೂ ಕೈಕಾಲು ಮುರಿದಾಕ್ತೀವ ನಾವು? ಅದು ಕಲೋಕ್ಯಲ್ ಆಗಿ ಹೇಳೋ ಒಂದು ಪದನ ಅವರು ಉಪಯೋಗಿಸಿದ್ದಾರೆ ಹೊರತು ಅವರು ಬೇರೆ ಯಾವ ಭಾವದಿಂದ, ಯಾಕೆಂದರೆ ಅವ್ರಿಗೂ ಎಲ್ಲ ಜವಾಬ್ದಾರಿತನೂ ಇದೆ. ಅದರಿಂದ ಬಟ್ ಅವ್ರು ಹೇಳಿದ್ರಲ್ಲಿ ಅರ್ಥನೂ ಇದೆ. ನಾವು ಅದನ್ನು ತಾತ್ಪರ್ಯನ ಮಾತ್ರ ತಗೋಬೇಕು. ಆ ಭಾಷೆಗೆ ಒಂದು ಕಲರ್ ಮಾಡಿ ಅದನ್ನು ಒಂದು ದೊಡ್ಡ ಇಶ್ಯೂ ಮಾಡೋದರಲ್ಲಿ ಅರ್ಥನೇ ಇಲ್ಲ. ಆದರೆ ತಾವು ಕೂಡ ಇಂಡಸ್ಟ್ರಿಯಿಂದ ಬಂದಂಥವ್ರು ಅಂತ ಅವರು ಹೇಳಿದರು. ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದೀನಿ, ಇಂಡಸ್ಟ್ರಿ ಕಷ್ಟ ನಷ್ಟ ಏನಿದೆ ಅನ್ನೋದು ಗೊತ್ತಿದೆ. ಆದರೆ ಕಲಾವಿದರನ್ನು ಟಾರ್ಗೆಟ್ ಮಾಡಿ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ? ಸರಿ ತಪ್ಪು ಹೇಳೋಕ್ಕೆ ನಾನು ಯಾರ್ರೀ? ಬರಬೇಕು, ಬಟ್ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದರೆ ಇದು ಎಷ್ಟು ಚೆನ್ನಾಗಿರ್ತದೆ ಫೆಸ್ಟಿವಲ್. ಯೋಚನೆ ಮಾಡಿ, ಹೌದಲ್ವಾ? ಇವಾಗ ಮೊನ್ನೆ ಕೇರಳ ಗೌರ್ಮೆಂಟು ಫಿಲ್ಮ್ ಫೆಸ್ಟಿವಲ್ ಮಾಡಿದರು. ನಾನು ಮಾಡಿರೋದು 9 ಪಿಕ್ಚರು ಮಲಯಾಳಂನಲ್ಲಿ. ಬಟ್ ನನ್ನನ್ನು KR ವಿಜಯ ಅವರ ಸ್ಥಾನದಲ್ಲಿ ಕರ್ಕೊಂಡೋಗಿ ನನಗೂ ಅವ್ರಿಗೂ ಒಟ್ಟಿಗೆ ಅಲ್ಲಿ ಸನ್ಮಾನ ಮಾಡಿದರು. ಆವಾಗ ನಮಗೆ ಎಷ್ಟು ಖುಷಿ ಆಯಿತು. ಸನ್ಮಾನಗಳು ಬಂದಾಗ ಎಷ್ಟು ಖುಷಿ ಆಗ್ತಿದೆಯೋ ಅಷ್ಟೇ ಫೆಸ್ಟಿವಲ್ ನಡೆಯುವಾಗಲೂ ನಾವು ಬರಬೇಕು. ಈ ಒಂದು ಹೇಳಿಕೆ ವಿಚಾರ ಈಗಾಗಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ನಾಯಕರು ಕೂಡ ರಿಪ್ಲೈ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರಾಗಿರ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನಂತ ಅಂದರೆ ಈ ಥರ ಹೇಳಿಕೆ. ಇದು ಹಿರಿಯ ನಟಿ ಹೇಮಾ ಚೌಧರಿ ಅವರ ಮಾತು. ಮಾತನಾಡುವಂತಹ ಬರದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂಥೇಳಿ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಿನಿಮಾಗೆ ಜೂರಿಯಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ನಾನು ಬೆಳಿಗ್ಗೆ ಒಂದು ಹೊಸ ಮೂವಿ ಫೋಡೋರಿ ಫಕ್ಕಿ ಅಂತ ಒಂದು ಪಿಕ್ಚರ್ ನೋಡಿದ್ದೀನಿ. ಇನ್ನೂ 6 ದಿನಗಳ ಕಾಲ 14 ಸಿನಿಮಾ ನೋಡ್ತೀನಿ. ನೋಡ್ಬಿಟ್ಟು ಯಾವ ರೀತಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾವ ರೀತಿ ಸಿನಿಮಾ ಬರ್ತದೆ ಅಂತ ನಾವು ಸಿನಿಮಾ ಮುಂದಕ್ಕೆ ಮಾಡಲಿಕ್ಕೆ ಯೋಚನೆ ಮಾಡೋಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ. ಸರ್, ಈಗ ನಿನ್ನೆ ಉದ್ಘಾಟನೆ ಸಂದರ್ಭದಲ್ಲಿ ಆ ಸಮಾರಂಭದಲ್ಲಿ ಡಿಕೆಶಿ ಅವರು ಒಂದು ಮಾತು ಹೇಳಿದರು. ಕನ್ನಡ ಚಿತ್ರರಂಗ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು, ಮಾಡೇ ಮಾಡ್ತೀನಿ ಆ ಥರ ಅಂತ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಹೇಳಿಕೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅವ್ರು ಹೇಳಿದ ಅರ್ಥ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ಚಿತ್ರರಂಗ ನೀವೆಲ್ಲ ಒಂದಾಗಿರಿ, ಯಾವುದಕ್ಕೂ ಯಾರ ಪಕ್ಷಕ್ಕೂ ಬೆರಿಬೇಡಿ. ಈ ಥರ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಬಂದಾಗ ಎಲ್ಲರೂ ಬರಬೇಕು ಅಂತ ಆ ಅರ್ಥದಲ್ಲಿ ಹೇಳಿದ್ರದ್ದು, ಬೇರೆ ಅರ್ಥ ಇಲ್ಲ. ಉದ್ಯಮ ಅಂದರೆ ಚಿತ್ರೋದ್ಯಮಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕಾದ್ರೆ ನೀವೆಲ್ಲ ಇರ್ರಿ, ಅದಕ್ಕೋಸ್ಕರ ಆ ಥರ ಅರ್ಥ ಹೇಳಿದರೆ ನಿಜವಾಗ್ಲೂ ಖುಷಿ ಆಯಿತು. ಅವ್ರು ಹೇಳಿದ್ದು ಚಿತ್ರೋದ್ಯಮ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಡೀತಾ ಇರ್ಬೇಕಾದ್ರೆ ನೀವೆಲ್ಲ ಇರ್ರಿ, ಒಟ್ಟಾರೆ ಇದ್ದರೆ ಇನ್ನು ನಮ್ಮ ಇಂಡಸ್ಟ್ರಿ ಇವತ್ತು ಬೇರೆ ರೀತಿ ಇರ್ತದೆ ಅಂತ ಒಂದು ಅರ್ಥದಲ್ಲಿ ಹೇಳಿದ್ರೆ ಅದು ಒಂದು ಕರೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕಲಾವಿದರಿಗೆ ಆಹ್ವಾನ ಇರುತ್ತೆ ಒಂದೊಂದು ಟೈಮಲ್ಲಿ ಅಲ್ಲಿನ ಒಂದು